ಯಾಕೆ ಅಳ್ತಾ ಇದ್ದೀರಾ? ನಾನೇನಾದರೂ ತಪ್ಪು ಮಾತಾಡ್ತಾ ಇದ್ದೀನಾ? ಇಲ್ಲ ವಿರಾಟ್, ಅದು ಹೆಣ್ಮಕ್ಳಿಗೆ ಸ್ವಲ್ಪ ಪ್ರೀತಿ ತೋರಿಸಿದ್ರು ಎಮೋಷ್ನಲ್ ಆಗ್ತಾರೆ. ಅಂಥದ್ರಲ್ಲಿ ನೀವು ಇಷ್ಟೊಂದು ಪ್ರೀತಿ ತೋರಿಸಿದ್ರೆ ನನ್ನ ಹೃದಯ ಹೇಗೆ ತಡ್ಕೋಬೇಕು ಹೇಳಿ? ನನ್ನ ಮುದ್ದು ಗುಬ್ಬಚ್ಚಿ ಮರಿ ನೀವು ಹೀಗಳೋದನ್ನ ನಂಗೆ ನೋಡೋಕ್ಕಾಗಲ್ಲ. ನಿಮ್ಮ ಈ ಪ್ರೀತಿ ಭಾರನ ಹೇಗೆ ಹೊತ್ಕೋಬೇಕು ಅಂತ ಗೊತ್ತಾಗ್ತಿಲ್ಲ ವಿರಾಟ್. ಹೊತ್ಕೊಳ್ಳೋ ಪ್ರೀತಿ ನಮ್ದಾಗಿದ್ರೆ ನಮ್ಮ ಪ್ರೀತಿ ಸತ್ಯವಾಗಿದ್ದ ಅಲ್ವೇ ಅಲ್ಲ. ಅಂದರೆ ಪ್ರೀತಿ ಹೊತ್ಕೊಳ್ಳೋದಲ್ಲ, ನಮ್ಮನ್ನ ಹಗುರ ಮಾಡೋದು. ಸಿಂಧು ಅವರೇ, ನಿಮ್ಮ ಮನಸ್ಸಲ್ಲಿ ಏನೋ ಇದೆ. ಏನು ಅಂತ ಕೇಳ್ತೀರಾ? ಕೇಳಲ್ಲ. ಹೇಳೋ ವಿಷಯ ಆಗಿದ್ರೆ ನೀವು ಮುಚ್ಚಿಡ್ತಾನೆ ಇರಲಿಲ್ಲ ಅಲ್ವಾ ಸಿಂಧು ಅವರೇ? ಎಷ್ಟು ನಂಬಿಕೆ ನಿಮಗೆ ನನ್ನ ಮೇಲೆ. ನಿಮ್ಮ ನಗುನ ಹೀಗೆ ನೋಡ್ತಾ ಇದ್ರೆ, ಈ ಉಸಿರಿಗೆ ಉಸಿರು ತಾಕೋಷ್ಟು ಹತ್ರ ನಾನಿದ್ರೆ ಪ್ರತಿ ಕ್ಷಣನೂ ಹಬ್ಬದ ಥರನೇ ಫೀಲ್ ಇರುತ್ತೆ. ಐ ರಿಯಲಿ ಲವ್ ಯು ಸಿಂಧು ಅವರೇ. ಇಷ್ಟು ಪ್ರೀತಿ ಮಾಡೋ ನಿಮ್ಮನ್ನ ನಾನು ಹೇಗ್ ಬಿಟ್ಟು ಹೋಗ್ಲಿ ವಿರಾಟ್? ನಾನು ಪಾಪಿ ವಿರಾಟ್. ಕೊಟ್ಟ ಮಾತನ್ನ ಉಳಿಸ್ಕೊಳಕ್ಕೂ ಆಗ್ತೆ, ನಿಮ್ಮನ್ನ ಬಿಟ್ಟಿರಕ್ಕೂ ಆಗ್ತೆ ಒತ್ತಾಡ್ತಿದ್ದೀನಿ. ಸಿಂಧು ಅವರೇ, ಈ ಅಪ್ಪುಗೇಲಿ ಲೋಕನೇ ಮರಿಬೋದು ಅಂತ ನಂಗೆ ಗೊತ್ತು. ಆದರೆ ಈಗಿದಕ್ಕೆ ಟೈಮ್ ಇಲ್ಲ. ಬೇಗ ರೆಡಿಯಾಗಿ ಬರ್ತೀರಾ ಅಥವಾ ಇನ್ನೂ ಸ್ವಲ್ಪ ಹೊತ್ತು ಹೀಗೆ? ಸಾರಿ, ನಾನು ಹೋಗಿ ರೆಡಿಯಾಗಿ ಬರ್ತೀನಿ. ನನ್ನ ಮಗಳು ಈಶಾನಿಗೆ ಸಿಗ್ಬೇಕಾಗಿರೋಂಥ ವೈಭೋಗನ ಈ ಅಕ್ಕ ತಂಗಿ ಇಬ್ರು ಸೇರ್ಕೊಂಡು ಕಿತ್ಕೊಂಡ್ಬಿಟ್ರು. ಏ ತ್ರಿಲೋಚನಾ, ಏನಾಯ್ತೆ? ಈಗಷ್ಟೇ ಕಾರಿಂದ ಇಳಿದಿದ್ಯಾ, ಆಗ್ಲೇ ಹೀಗೆ ಮುಖ ಗಂಟು ಹಾಕೊಂಡು ನಿಂತಿದ್ಯಲ್ಲ. ಮತ್ತಿನ್ನೇನು ಓಂಕಾರ್, ನನ್ನ ಮಗಳಿರ್ಬೇಕಾದ ಜಾಗದಲ್ಲಿ ಅಕ್ಕ ತಂಗಿರ್ನ ನೋಡ್ತಾ ಇದ್ರೆ ನನ್ನ ಹೊಟ್ಟೆ ಉರಿತಾ ಇದೆ. ಇದನ್ನ ನೀನು 1,536ನೇ ಸಲ ಹೇಳ್ತಾ ಇರೋದು. ಅಲ್ಲ, ಈಗಂಥದ್ದು ಏನಾಯ್ತು? ಆ ಭವಾನಿ ಹಾಕೊಂಡಿರೋ ಒಡವೆನ ನೋಡ್ರಿ. ಹೋಗ್ಲಿ ಬಿಡು. ನೋಡಿದ್ರಾ? ಹಾ, ಹಾಕೊಂಡಿದ್ದಾಳೆ. ಅದಕ್ಕೇನೀಗ? ಅದಕ್ಕೇನಾ? ನಿಮ್ ಮಗಳಿಗಂತೂ ಬುದ್ಧಿ ಇಲ್ಲ, ನಿಮಗಾದ್ರೂ ಅರ್ಥ ಆಗ್ಬಾರ್ದಾತೆ? ನೋಡು, ನಾನು ನಿನ್ನಷ್ಟು ಜಾಣೆ ಅಲ್ಲ ತ್ರಿಲೋಚನಾ. ಅದೇನ್ ಹೇಳ್ಬೇಕು ಅನ್ಕೊಂಡಿದ್ಯೋ ಅದನ್ನ ನೇರವಾಗಿ ಹೇಳು. ನಾನ್ ಈ ಮನೆಗ್ ಸೊಸೆ ಆಗ್ಬಂದು ಇಷ್ಟು ವರ್ಷ ಆಯ್ತು. ಯಾವತ್ತಾದ್ರೂ ನನಗಾಗ್ಲಿ ನನ್ ಮಗಳಿಗಾಗ್ಲಿ ಆ ಭವಾನಿ ತರ ನೋಡ್ಕೊಂಡಿದ್ದೀರಾ? ಹೋಗ್ಲಿ, ಫಂಕ್ಷನ್ಗೆ ಹಾಕೊಳ್ಳಮ್ಮ ಅಂತ ಒಂದು ಒಡವೆನಾದ್ರೂ ಕೊಟ್ಟಿದ್ದೀರಾ? ಇಷ್ಟೇನಾ? ಏನತ್ತೆ ಇಷ್ಟು ಹಗುರವಾಗಿ ಮಾತಾಡ್ತಾ ಇದ್ದೀರಾ? ಸರಿ ಅತ್ತೆ, ಯಾವತ್ತಾದ್ರೂ ನಾನ್ ನಿಮ್ಗೆ ಸೊಸೆಯಾಗಿ ಕಾಣಿಸಿದಿನಾ? ಏ
ತ್ರಿಲೋಚನ, ಏನು ಮಾತು ಅಂತ ಆಡ್ತಾ ಇದೀಯಾ? ನೀನ್ ಹೇಳೋದೇನು? ಅಮ್ಮನಿಗೆ ನೀನ್ ಅವ್ರ ಸೊಸೆ ಅಂತ ಅನ್ನಿಸ್ತಾ ಇಲ್ವಾ? ನನ್ನ ಹೆಂಡತಿನ ಗೊತ್ತಾಗ್ತಾ ಇಲ್ವಾ? ವಿರಾಟ್, ನಾನು ಮಗುನ ಮಾತಾಡ್ಸ್ಕೊಂಡ್ ಬರ್ತೀನಿ. ನಂದು ಹೋಗ್ಲಿ ಬಿಡ್ರಿ. ನೀವು ಮಗ ಅಂತ ಯಾವತ್ತಾದ್ರೂ ಅನ್ಸಿದ್ಯಾ ನಿಮ್ಮಮ್ಮನ್ಗೆ? ಏನೇ ಹೀಗ್ ಮಾತಾಡ್ತಾ ಇದ್ಯಾ? ಮತ್ತಿನ್ನೇನತ್ತೆ, ನಮ್ಮನ್ನ ಅಮೇರಿಕಾಯಿಂದ ಕರೆಸಿದ್ದು ಈ ಭಿಕಾರಿಗಳ ವೈಭವನ ನೋಡಕ್ಕ? ವೈಭವ ನೋಡಕ್ ಆಗದೆ ಇದ್ರೆ ಹೇಳು. ನಿನ್ಗೂ ಒಡವೆಗಳೆಲ್ಲ ಹಾಕಿ ಬಲಿ ಕೊಡೋ ಕುರಿ ತರ ರೆಡಿ ಮಾಡೋಣ. ಯಾಕೆ ತ್ರಿಲೋಚನ ಸುಮ್ಮನಾಗ್ಬಿಟ್ಟೆ? ಮಾತಾಡು. ಬಲಿ ಕೊಡೋಕ್ ಮುಂಚೆ ಕುರಿನ ಹೀಗೆ ಅಲಂಕಾರ ಮಾಡಿದ್ರೆ ಕುರಿ ಖುಷಿಯಾಗಿ ನಮ್ಮನ್ನ ಹರಿಸೋದು. ಇಷ್ಟೆಲ್ಲ ಅದ್ದೂರಿಯಾಗಿ ಸ್ವಾಗತ ಮಾಡಿದ್ರೆ ತಾನೆ ಕುರಿ ಹಠ ಮಾಡದೆ ಬಲಿಪೀಠಕ್ಕೆ ಬರೋದು. ನಿನ್ಗೂ ಬೇಕಾದ್ರೆ ಬೇಡ ಅದ್ಗೆ, ಬೇಡ. ಸುಮ್ನೆ ಮಾತಿಗೆ ಹೇಳ್ದೆ ಅಷ್ಟೇನೆ. ಓಂಕಾರ್, ಹಾ, ನಿಮ್ ಫ್ರೆಂಡ್ ಬಂದಿದ್ದಾರೆ, ಬನ್ರಿ ಯಾರು? ಮಾತಾಡ್ಸ್ಕೊಂಡ್ ಬರೋಣ. ಅಲ್ಲ ಬನ್ರಿ. ಏ ತ್ರಿಲೋಚನ, ಅಕ್ಕ, ಇದೇನು ಹೀಗ್ ರೆಡಿ ಆಗಿದ್ಯಾ? ಈ ನಡುವೆ ನೀನ್ ಮಾತ್ರ ಅಲ್ಲ, ನೀನ್ ಹಾಕೊಳ್ಳೋ ಬಟ್ಟೆನೂ ಬದಲಾಗ್ಬಿಟ್ಟಿದೆ. ಅದಕ್ಕೇನೀಗ? ನಾನು ರಾಜ್ ಬಹದ್ದೂರ್ ಮನೆತನದ ಸೊಸೆ. ನನ್ಗೆ ನಂದೇ ಆದಂತ ಒಂದ್ ಸ್ಟೇಟಸ್ ಇದೆ. ಅದಕ್ ತಕ್ನಾಗ್ ನನ್ ಡ್ರೆಸ್ ಹಾಕೊಳ್ತೀನಿ. ಆದ್ರೂ ಹೀಗೆ ಈಗೇನ್ ಪ್ರಾಬ್ಲಮ್ ನಿಂದು? ಲೇಡೀಸ್ ಕ್ಲಬ್ಬು, ಆಫೀಸು, ಜಾಗಿಂಗು, ಯಾವ್ಯಾವ ಜಾಗಕ್ಕೆ ಏನ್ ಬಟ್ಟೆ ಹಾಕೊಂಡು ಹೋಗ್ಬೇಕು ಅನ್ನೋ ಕಾಮನ್ ಸೆನ್ಸ್ ನನಗಿದೆ. ನೀನ್ ನನಗೆ ಅಡ್ವೈಸ್ ಮಾಡೋ ನೆಸೆಸಿಟಿ ಇಲ್ಲ. ಅಕ್ಕ, ಯಾಕಷ್ಟೊಂದು ಕೋಪ ಮಾಡ್ಕೋತೀಯ? ಅದು ನಾನ್ ಏನ್ ಹೇಳ ಏ